ಸಾಮಾನ್ಯವಾಗಿ ನಾವೆಲ್ಲ ಊಟ ಮಾಡಿದ ಮೇಲೆ ಅನ್ನದಾತ ಸುಖೀಭವ ಎಂಬುದಾಗಿ ಹೇಳ್ತೀವಿ. ಈ ಅನ್ನದಾತ ಸುಖೀಭವ ಅಂತನ್ನೋದು ಹೇಳುವುದು ಯಾರಿಗೆ ಅಂತನ್ನೋದು ಪ್ರಶ್ನೆ. ಪರಮಾತ್ಮ ನಿತ್ಯ ಸುಖಿಯಾಗಿದ್ದಾನೆ, ಆದ್ದರಿಂದಾಗಿ ಪರಮಾತ್ಮನಿಗೆ ನಾವು ಹೇಳ್ತಾ ಇದ್ದೇವೆ ಅಂತಂದ್ರೆ ಅದು ಸರಿ ಹೊಂದೋದಿಲ್ಲ. ಭೋಜನವನ್ನು ಮಾಡಿಸಿರುವಂತಹ ಯಜಮಾನನಿಗೆ ನಾವು ಹೇಳಬೇಕು, ಅಥವಾ ಅಡಿಗೆಯನ್ನು ಮಾಡಿರತಕ್ಕಂತಹ ವ್ಯಕ್ತಿಗೆ ಅದನ್ನು ಹೇಳಬೇಕು, ಅಥವಾ ಬಡಿಸಿರುವಂತಹ ವ್ಯಕ್ತಿಗೆ ಅದನ್ನು ಹೇಳಬೇಕು, ಅಥವಾ ಬೆಳೆಗೆ ಕಾರಣನಾಗಿರತಕ್ಕಂತಹ ರೈತ, ಧಾನ್ಯ ಕಾರ್ಯಕ್ಕೆ ಕಾರಣನಾಗಿರುವಂತಹ ರೈತನಿಗೆ ಈ ಅನ್ನದಾತ ಸುಖೀಭವ ಎಂಬುದಾಗಿ ಹೇಳಬೇಕು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಈ ರೀತಿಯಾಗಿ ನಾವು ತಿಳಿದುಕೊಳ್ಳಬೇಕು. ಅನ್ನದಾತ ಸುಖೀಭವ ಅಂತ ನಾವು ಹೇಳುವುದು ನಮ್ಮ ಬಾಯಿಯಲ್ಲಿ ಅನ್ನ ಬೀಳುವುದಕ್ಕೆ ಯಾರ್ಯಾರು ಕಾರಣರಾಗಿದ್ದಾರೆಯೋ ಅವರೆಲ್ಲರೂ ಕೂಡ ಸುಖವಾಗಿ ಇರಲಿ ಅಂತನ್ನುವ ಚಿಂತನೆ ಈ ಅನ್ನದಾತ ಸುಖೀಭವ ಅಂತನ್ನುವ ಮಾತಿನಲ್ಲಿ ಇದೆ. ಭೂಮಿಯನ್ನು ಉಳುವಾಗ ಬಳಸುವಂತಹ 4 ಕಾಳಿನ ಎತ್ತುಗಳನ್ನು ಹಿಡಿದು ಬೆಳೆ ಬೆಳೆಯುವಂತಹ ರೈತ, ಮನೆಯ ಯಜಮಾನ, ಅಡಿಗೆ ಮಾಡಿ ಹಾಕಿರುವಂತಹ ವ್ಯಕ್ತಿ, ಬಡಿಸಿರುವಂತಹ ವ್ಯಕ್ತಿ, ಹೀಗೆ ಊಟಕ್ಕೆ ಕಾರಣರಾಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಎಲ್ಲರೂ ಕೂಡ ಸುಖವಾಗಿ ಇರಲಿ ಅಂತನ್ನುವ ಒಂದು ತುಂಬ ಹೃದಯದ ಒಂದು ಹಾರೈಕೆ ಅಂತನ್ನೋದು ಈ ಒಂದು ಮಂತ್ರದಲ್ಲಿ, ಮಾತಿನಲ್ಲಿ ಇದೆ. ಆ ಅಭಿಪ್ರಾಯದಿಂದಲೇನೆ ಅನ್ನದಾತ ಸುಖೀಭವ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಮೊದಲಿನಿಂದ ಆರಂಭ ಮಾಡಿಕೊಂಡು ಕೊನೆಯವರೆಗೆ ಎಲ್ಲರೂ ಕೂಡ ಸುಖವಾಗಿ ಇರಲಿ ಅಂತನ್ನುವ ಚಿಂತನೆ ಅದ್ಭುತವಾಗಿರುವಂತಹದ್ದು ಈ ಮಾತಿನಲ್ಲಿ ಇದೆ.